ರ್ಯಾಗಿಂಗ್ ಅನ್ನೋದನ್ನ ಟೋಟಲ್ ಆಗಿ ಬ್ಯಾನ್ ಮಾಡುವಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ಕೇಂದ್ರ ಸರ್ಕಾರದ್ದು ಇದೆ, ಎಲ್ಲ ಲಾ ಬುಕ್ ಅಲ್ಲೇ ಇದೆ. ಈಗ ಪುನಃ ವರ್ಷಕ್ಕೆ ಒಂದೆರಡು ಸತಿ ನಮಗೆ ಕೇಳಿ ಬರ್ತದೆ. ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲೆಲ್ಲ ಜಾಸ್ತಿ ಇದೆ, ಎಲ್ಲ ಕರ್ನಾಟಕದ ಎಲ್ಲ ಕಡೆಗಳಲ್ಲಿ ರ್ಯಾಂಕಿಂಗ್ ಅನ್ನ ಕಂಪ್ಲೀಟ್ ಆಗಿ ನಿಲ್ಲಿಸುವಲ್ಲಿ ನಮ್ಮ ಪೊಲೀಸ್ ಸಿಸ್ಟಮ್ ಫೇಲಿಯರ್ ಆಗಿದೆ. ರ್ಯಾಗಿಂಗ್ ಅನ್ನ ನಿಲ್ಲಿಸಬೇಕಾದದ್ದು ಬಹಳ ಮುಖ್ಯ. ಯಾಕಂತಂದ್ರೆ ರ್ಯಾಗಿಂಗ್ ನಲ್ಲಿ ಕೆಲವರು ಖಾಲಿ ಹೆಸರು ಕೇಳ್ತಾರೆ, ಊರು ಕೇಳ್ತಾರೆ, ಕೆಲವರು ಬಹಳ ಅಸಭ್ಯವಾಗಿ ಅವರನ್ನ ನಡೆಸ್ಕೊಡ್ತಾರೆ, ಬೇರೆ ಬೇರೆ ರೀತಿಯ ಶಬ್ದಗಳಿಂದ ಅವರನ್ನ ಹೀಯಾಳಿಸ್ತಾರೆ, ಕೆಲವು ಕೆಲಸಗಳನ್ನ ಮಾಡ್ಲಿಕ್ಕೆ ಹೇಳ್ತಾರೆ. ಅಂದ್ರೆ ಅವರಿಗೆ ಒಂದು ಇನ್ಸಲ್ಟ್ ಮಾಡೋ ರೀತಿಯಲ್ಲಿ ಅದನ್ನ ಮಾಡ್ತಾರೆ. ಸೆನ್ಸಿಟಿವ್ ಇರುವಂತ ವಿದ್ಯಾರ್ಥಿಗೆ, ಫಸ್ಟ್ ಇಯರ್ಗೆ ಬಂದಂತ ಸೆನ್ಸಿಟಿವ್ ವಿದ್ಯಾರ್ಥಿ ಯಾರಿದ್ದಾರೆ ಅವನಿಗೆ ಅದನ್ನ ತೆಗೆದುಕೊಳ್ಳಿಕ್ಕೆ ಆಗುದಿಲ್ಲ. ಕೆಲವು ಸತಿ ಬಹಳ ಮಾಡಬಾರ್ದನ್ನ ಆ ಮಕ್ಕಳು ಮಾಡಿದ್ ಸಹ ನಾವು ಕೇಳಿದ್ದೇವೆ. ಹಾಗಾಗಿ ರ್ಯಾಂಕಿಂಗ್ ಅನ್ನ ನಿಲ್ಲಿಸಬೇಕಾದದ್ದು ಪೊಲೀಸರ ಕರ್ತವ್ಯ, ಸರ್ಕಾರದ ಕರ್ತವ್ಯ. ಯಾಕಂದ್ರೆ ನಾವು ಆ ವಿದ್ಯಾರ್ಥಿಗಳಿಗೆ ನಾವು ನ್ಯಾಯವನ್ನು ಕೊಡ್ಬೇಕು, ವಿದ್ಯಾರ್ಥಿಗಳಿಗೆ ನಾವು ಧೈರ್ಯವನ್ನು ಕೊಡ್ಬೇಕು. ಎಲ್ಲೋ ಒಂದ್ ಕಡೆ ಅವ ಕಲೀಲಿಕ್ಕೆ ಬಂದಾಗ ಹಿಂಗೆ ಕಲೀಲಿಕ್ಕೆ ಅನುಕೂಲವಾಗುವಂತ ವಾತಾವರಣವನ್ನ ಸಮಾಜ ಸೃಷ್ಟಿ ಮಾಡಿ ಕೊಡ್ಬೇಕಾದ್ರೆ ಪೊಲೀಸ್ ಇಲಾಖೆ ಅದ್ರ ಬಗ್ಗೆ ಗಮನವನ್ನ ಇಟ್ಕೊಳ್ಬೇಕು. ಪೊಲೀಸ್ ಇಲಾಖೆ ಬಹಳ ಅಸಡ್ಡೆಯಿಂದ ಇದನ್ನು ತೆಗೆದುಕೊಡ್ತದೆ. ಮತ್ತೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ನವರು ಸಹ ಇದ್ರ ಬಗ್ಗೆ ಪ್ರತಿ ವರ್ಷ ಅವರು ಎಲ್ಲ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನಲ್ಲಿ ಕೇಂದ್ರ ಸರ್ಕಾರದಿಂದ ಡೈರೆಕ್ಟಿವ್ಸ್ ಇದೆ. ಯಾಕಂತ ಹೇಳಿದ್ರೆ ಅವರ ಫಸ್ಟ್ ಇಯರ್ ಕ್ಲಾಸ್ ಶುರುವಾಗುವಂತ ಸಂದರ್ಭದಲ್ಲಿ ಅವರಿಗೆ ರ್ಯಾಗಿಂಗ್ ಬಗ್ಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ಸೀನಿಯರ್ಸ್ ಇರ್ತದೆ, ಎಲ್ಲರಿಗೂ ಇರ್ತದೆ. ಬೇರೆ ಬೇರೆ ಕಡೆಗಳಲ್ಲಿ ಸ್ಥಳೀಯ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮತ್ತು ಕೌನ್ಸಿಲಿಂಗ್ ಕೊಡುವಂತ ಒಂದು ವ್ಯಕ್ತಿ ಮತ್ತು ಕಾಲೇಜಿನ ಅಧಿಕಾರಿಗಳು ಎಲ್ಲ ಸೇರಿ ಮಕ್ಕಳಿಗೆ ಒಂದು ಸ್ಟಾರ್ಟಿಂಗ್ ಅಲ್ಲಿ ಆಂಟಿ ರ್ಯಾಗಿಂಗ್ ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ. ನಿಮ್ದು ಹಕ್ಕು ಇದೆಲ್ಲ, ನೀವು ಈ ರೀತಿಯಾಗಿ ಇರಬೇಕು, ಸಮಸ್ಯೆ ಆದ್ರೆ ನಮ್ಮನ್ನ ಸಂಪರ್ಕ ಮಾಡಿ ಅನ್ನುವಂಥದ್ದು. ಎಲ್ಲ ಶಾಲೆಗಳಲ್ಲಿ ಕಂಪಲ್ಸರಿಯಾಗಿ ಆಂಟಿ ರ್ಯಾಗಿಂಗ್ ಕಮಿಟಿ ಅಂತ ಒಂದು ಇರ್ತದೆ. ಆ ಆಂಟಿ ರ್ಯಾಗಿಂಗ್ ಕಮಿಟಿ ಯಾವಾಗ ಆಕ್ಟಿವ್ ಆಗಿರ್ತದೆ ಅಲ್ಲಿ ಯಾವುದೇ ಸಮಸ್ಯೆಗಳು ಬರುದಿಲ್ಲ. ಆದ್ರೆ ಹೆಚ್ಚಾಗಿ ಏನಾಗ್ತಂತೆ, ಕಾಲೇಜಿನ ಹೊರಗೆ ಔಟ್ಸೈಡ್ ದ ಪ್ರೆಮೈಸಸ್ ಹೋದ ಕೂಡಲೇ ಕೆಲವು ಸೀನಿಯರ್ಸು ಜೂನಿಯರ್ಸ್ ಗಳನ್ನ ಹಿಡಿದು ಅಲ್ಲಿ ಅವರ ರೂಮಿಗೆ ಕರೆದು ಅಲ್ಲಿ ರ್ಯಾಗಿಂಗ್ ಮಾಡೋದು ಇದೆಲ್ಲ ನಡೀತದೆ. ಇದು ಟೋಟಲ್ ಆಗಿ ಫೇಲಿಯರ್ ಆಫ್ ಲಾ ಅಂಡ್ ಆರ್ಡರ್. ಪೊಲೀಸರು ಇದ್ರ ಬಗ್ಗೆ ಸೀರಿಯಸ್ ಆಗಿ ಕ್ರಮವನ್ನ ತೆಗೆದುಕೊಳ್ಬೇಕು. ಮತ್ತೆ ಹೆಚ್ಚಾಗಿ ಎಲ್ಲರ ಸಹ ಈಗ ರ್ಯಾಗಿಂಗ್ ಹೆಲ್ಪ್ ಲೈನ್ ಇದೆ. ಕೆಲವರು ಹೆದ್ರಿ ಹೆಲ್ಪ್ ಲೈನ್ಗೆ ಫೋನ್ ಮಾಡುದಿಲ್ಲ. ಅಂದ್ರೆ ನಮಗೆ ಎಲ್ಲಾದ್ರೂ ಕಂಪ್ಲೇಂಟ್ ಕೊಟ್ರೆ ಮ್ಯಾನೇಜ್ಮೆಂಟ್ ಅವ್ರು ಏನಾದ್ರು ಮಾಡ್ಬೋದು ಅಥವಾ ಸೀನಿಯರ್ಸ್ ಏನಾದ್ರು ಮಾಡ್ಬೋದು ಅನ್ನುವಂತ ಹೆದರಿಕೆ ಇರ್ತದೆ. ಆ ರೀತಿಯ ವಾತಾವರಣ, ಹೆದರಿಕೆ ಇಲ್ಲದಂತ ಮುಕ್ತವಾಗಿ ಅವರು ಕಲೀಲಿಕ್ಕೆ ಬರುವಂತ ಒಂದು ವಾತಾವರಣವನ್ನ ನಾವು ಸೃಷ್ಟಿ ಮಾಡಿ ಕೊಡ್ಬೇಕಾಗಿದೆ. ಪುನಃ ನಾನು ಹೇಳ್ತಾ ಇದ್ದೇನೆ, ಇದು ಕರ್ನಾಟಕ ಸರ್ಕಾರ ಇದನ್ನ 3-4 ಸತಿ ಇದನ್ನ ಗಮನಕ್ಕೆ ತಂದಿದ್ದಾರೆ ಎಲ್ಲರೂ ಸಹ. ಇದು ಮಂಗಳೂರಲ್ಲಿ ಮಾತ್ರ ಅಲ್ಲ, ಬೆಂಗಳೂರು ಮತ್ತೆ ಎಲ್ಲ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲೆಲ್ಲ ಇದೆ, ಅಲ್ಲೆಲ್ಲ ಆಗ್ತಾ ಇದೆ. ಅಂತ ಜಾಗಗಳಲ್ಲಿ ಇವರು ಎಕ್ಸ್ಟ್ರಾ ಬೀಟ್ ಅನ್ನು ಮಾಡುದು ಅಥವಾ ಇವರೇ ಸ್ವ ಇಚ್ಛೆಯನ್ನು ಹೋಗಿ ಸುಮೋಟವಾಗಿ ಸ್ಟೂಡೆಂಟ್ಸ್ ಅನ್ನ ಕಾಂಟ್ಯಾಕ್ಟ್ ಮಾಡುದು, ಅವರೊಂದಿಗೆ ಸ್ವಲ್ಪ ಕಾಂಟ್ಯಾಕ್ಟ್ ಅನ್ನು ಇಟ್ಕೊಳ್ಳುದು ಪೊಲೀಸ್ ಇಲಾಖೆಯಿಂದ ಆಗ್ಬೇಕಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.